ವಿಶ್ವಗುರು ಮಹಾಮಾನವತ್ವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಸ್ಮರಿಸಿ, ತಾಯಂದಿರೆ, ಮಕ್ಕಳೇ, ಕಲಾವಿದರೆ, ತಮಗೆಲ್ಲರಿಗೂ ಶರಣು ಶರಣ. ನಿನ್ನಿನ ದಿನ ತಾವೆಲ್ಲರೂ ಉಪವಾಸದ ಇತಿಹಾಸವನ್ನು ಕುರಿತು ತಿಳ್ಕೊಳ್ತಾ ಇದ್ರಿ. ಎಲ್ಲ ಧರ್ಮಗಳ ಒಪ್ಪಿಗೆ ಇದೆ, ಎಲ್ಲ ಮತಪಂಥಗಳ ಒಪ್ಪಿಗೆ ಇದೆ, ಎಲ್ಲ ಶರಣರ, ಸಂತರ, ಮಹಂತರ ಒಪ್ಪಿಗೆ ಇದೆ. ಇತ್ತೀಚೆಗೆ ಕೆಲವು ಸ್ಪರ್ಧೆಗಳು ಏರ್ಪಡಿಸ್ತಾ ಇದ್ದಾರೆ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೇಕು ಅಥವಾ ಈಗಲೂ ಏರ್ಪಡಿಸ್ತಿರ್ಬೇಕು. ಇಡ್ಲಿ ತಿನ್ನುವ ಸ್ಪರ್ಧೆ, ಬಕೆಟ್ ಗಟ್ಲೆ ಅನ್ನ ತಿನ್ನುವ ಸ್ಪರ್ಧೆ, ಕೇಳಿದಾರಲ್ಲ? ನಿಮ್ಮೂರಲ್ಲಿ ಈ ಷರತ್ತು ಇಟ್ಟಿರ್ತೀರ? ಈಗೆಲ್ಲ ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ಯಾಕೆಂದ್ರೆ ತಿಂದು ಕರಗಿಸ್ಕೊಳ್ಳೋ ಶಕ್ತಿ ಇಲ್ಲ. ತಮಿಳ್ನಾಡಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದ, ಯುವಕ, ಬಕೆಟ್ ಕಟ್ಲೆ ಅನ್ನ ಉಣ್ತಿದ್ದ. ಅವನು ಅಂತ ಚಾಲೆಂಜ್ ಕಟ್ಟಿ ಅನ್ನ ಉಂಡುಂಡೆ ಅವನ ಅಕ್ಕ ತಂಗಿ ತಮ್ಮದಿರ್ನೆಲ್ಲ ಮದುವೆ ಮಾಡ್ದ. ಮತ್ ನಿನಗೆ ಮದುವೆ ಆಗೋ ಉದ್ದೇಶ ಇದೆಯಾ ಅಂದ್ರೆ ಇಲ್ಲ ಅಂದ. ಹಿಂಗೆ ಒಟ್ಟು ಉಣ್ಣೋದು, ಗಳಿಸೋದು, ಅದೇ ನನ್ನ ಉದ್ದೇಶ ಅಂತ ಹೇಳಿದ್ದ. ಅಂದ್ರೆ ಈ ಥರದವ್ರು ಎಂದು ಯೋಗಿಗಳು, ಸಿದ್ಧರು, ಸಾಧಕರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸಿಕ್ಕಾಪಟ್ಟೆ ತಿಂದು ಕರಗಿಸ್ಬೋದಷ್ಟೇ, ಆದರೆ ಅದನ್ನ ಆತ್ಮಶಕ್ತಿಯನ್ನಾಗಿ ಪರಿಣಮಿಸಕ್ಕೆ ಸಾಧ್ಯ ಇಲ್ಲ, ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಶಕ್ತಿ ಹೆಚ್ಚಾಗಬೇಕಾದ್ರೆ ಆಕಾಶ ತತ್ವವನ್ನು ನಮ್ಮ ಶರೀರಕ್ಕೆ ಹೆಚ್ಚು ಹೆಚ್ಚು ಸರಬರಾಜು ಮಾಡಬೇಕು. ಬೇರೆ ಪ್ರಾಣಿಗಳು, ಪಕ್ಷಿಗಳು ಯಾಕೆ ಆಕ್ಟಿವ್ ಆಗಿರ್ತವೆ, ಯಾಕೆ ಚಟುವಟಿಕೆಯಿಂದ ಇರ್ತವೆ? ಈಗ ಚಳಿಗಾಲ ಗಮನಿಸ್ತಿರ್ಬೇಕು ನೀವೆಲ್ಲ. ಚಳಿಗಾಲ, ಚಳಿ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಅದಕ್ಕೆ ಪ್ರಾಯಶಃ ಉಪವಾಸಕ್ಕೆ ಬರೋರು ಸಂಖ್ಯೆ ಕಡಿಮೆ ಆಗ್ತಿರ್ಬೋದು ಅನ್ಸುತ್ತೆ. ಅಯ್ಯೋ, ಈ ಕೆಟ್ಟ ಚಳಿಲಿ ಎಲ್ಲಿ ನಿಂಬೆಹಣ್ಣಿಂದ ಜೇನುತುಪ್ಪ ಕುಡ್ಕೊಂತ ಕೂಡೋದು. ಬೇಸಿಗೆ ಕಾಲಕ್ಕೆ ಕುಡಿಬೇಕಾದದ್ದು ಸ್ವಾಮಿಗಳು ಈಗ ಕುಡೀರಿ ಅಂತಾರೆ. ಬೇಡ ಅಂತ ಹೇಳಿ ಬಹಳ ಜನ ದೂರ ಆದಂಗೆ ಕಾಣಿಸ್ತೀರಿ. ಅದೇನಾರ ಆಗ್ಲಿ, ಯಾಕಂದ್ರೆ ಕಲಗಟ್ಟಿಗೆಲಿ ಇಷ್ಟು ಜನ ಬರ್ತಿರೋದು, ಹಿಂಗ್ ನಡೀತಾ ಇರೋದೇ ಬಹಳ ದೊಡ್ಡದು. ಅದಕ್ಕೆ ನಮಗೆ ಸಂತೋಷ ಆಗಿದೆ. 50 ಜನ ಉಪವಾಸ ಮಾಡಿದ್ರು ದೊಡ್ಡದೇ ನಿಮ್ಮೂರಿಗೆ. ಇನ್ನು ಮುಂದೆ ಒಬ್ರು ನೀವು ಬರ್ಲಿಲ್ಲ ಅಂದ್ರೂ ಏನ್ ಚಿಂತೆ ಇಲ್ಲ. ಅಷ್ಟ್ರ ಮಟ್ಟಿಗೆ ನಾವು ತಯಾರಾಗಿ ಬಂದಿದ್ವಿ ಕಲ್ಗಟ್ಟಿಗೆ ಊರಿಗೆ. ಯಾಕಂದ್ರೆ ನಮಗೆ 5,000 ಜನರಿಗೆ ಉಪವಾಸ ಮಾಡಿಸು ಗೊತ್ತಿದೆ ಒಂದು ತಿಂಗಳಲ್ಲಿ, ಕೇವಲ 5 ಜನರಿಗೆ ಉಪವಾಸ ಮಾಡಿಸು ಗೊತ್ತಿದೆ. ಒಂದು ತಿಂಗಳಲ್ಲಿ ಬರೀ 5 ಜನ ಒಂದೂರಲ್ಲಿ ಮಾಡಿರ್ಬೋದು. ಅದರಲ್ಲಿ ನಿಮ್ಮೂರಲ್ಲಿ ಒಂದು 50 ಜನ ಮಾಡ್ತಾ ಇದ್ದೀರಲ್ಲ, ಬಹಳ ಸಂತೋಷ ಆಗಿದೆ. ಅವರಿಗೆ ಸಂತೋಷ ಸಿಕ್ಕರೆ ನೀವು ನಾಳೆ ಮರಗ್ತೀರಿ. ಯಾರು ಉಪವಾಸ ಮಾಡಲ್ವೋ ಅವ್ರು ಮರಗ್ತೀರಿ. ಅದೇನೇ ಇರಲಿ, ಆರೋಗ್ಯ ಸಾಧನೆಗೆ, ಆಧ್ಯಾತ್ಮ ಸಾಧನೆಗೆ, ಎಲ್ಲ ರೀತಿಯ ಸಾಧನೆಗೂ ಕೂಡ ಉಪವಾಸ ಅನ್ನುವಂಥದ್ದು, ಮಿತಾಹಾರ ಅನ್ನುವಂಥದ್ದು ಅತ್ಯಂತ ಅಗತ್ಯವಾಗಿ ಬೇಕು. ಅದನ್ನು ನಾವು ತಿಳ್ಕೊಂಡ್ಬೇಕು. ಈ ಚಳಿಗಾಲದ ಬಗ್ಗೆ ಹೇಳ್ತಿದ್ದೆ ನಿಮಗೆ. ಈಗ ನೋಡಿ, ನಾವು ನೀವೆಲ್ಲ ಏನೇನೆಲ್ಲ ಸಿದ್ಧತೆ ಮಾಡ್ಕೊಂಡಿದೀವಲ್ವಾ? ಟೋಪಿ, ಸ್ವೆಟರು, ರಗ್ಗುಗಳು, ರಜಾಯಿಗಳು, ಕೌದಿಗಳ, ಕಂಬಳಿಗಳೆಲ್ಲ. ಅದೇ ನಮಗಿಂತ ಪುಟ್ಟ ಪ್ರಾಣಿಗಳಿದಾವಲ್ಲ, ಕಾಗೆ, ಗುಬ್ಬಿ, ಹೌದಾ? ಕಾಗೆ, ಗುಬ್ಬಿ, ಮತ್ತೆ ಕೋಗಿಲೆ, ಮತ್ತೆ ಇತರೆ ಸಾವಿರಾರು ಪಕ್ಷಿಗಳು, ನಮ್ಮ ಸುತ್ತಮುತ್ತ ವಾಸ ಮಾಡ್ತಕ್ಕಂಥ ನಾಯಿ, ಬೆಕ್ಕುಗಳು, ಬೆಕ್ಕಿನ ಮರಿ ಈ ಕಾಲದಲ್ಲಿ ಹುಟ್ಟಿದ್ರು ಕೂಡ ಅವಕ್ಕೇನು ವಿಶೇಷ ಬೆಚ್ಚನೆ ವ್ಯವಸ್ಥೆ ಇಲ್ಲ. ಎಂಥ ಕೆಟ್ಟ ತಂಡಿಯಲ್ಲೂ ಹೋಗಿ ಮುಟ್ಟು ನೋಡ್ರಿ ಹೆಂಗಿರ್ತಾವ ಅವು. ಕೆಟ್ಟ ತಂಡಿ ಇರ್ಲಿ, ನಿಮಗೆ ಸಹಿಸ್ಕೊಳಕ್ ಆಗಲ್ಲ, ಟೋಪಿ ತೆಗಿಯಕ್ಕಾಗಲ್ಲ, ಸ್ವೆಟರ್ ತೆಗಿಯಕ್ಕಾಗಲ್ಲ,
ಅಂಥ ತಂಡಿಯಲ್ಲಿಯೂ ಕೂಡ ಹೋಗಿ ಮುಟ್ಟು ನೋಡಿ. ಬೆಕ್ಕು ನಾಯಿಗಳು ಹೆಂಗಿರ್ತವೆ, ಅವ್ರ ಹೊಟ್ಟೆ ಮುಟ್ಟು ನೋಡಿದ್ರೆ, ದೇಹ ಮುಟ್ಟು ನೋಡಿದ್ರೆ ಹೆಂಗಿರ್ತವೆ? ಬೆಚ್ಚಗಿರ್ತವೆ. ಎಲ್ಲಿಂದ ಬಂತ ಬಿಸಿ? ಏನು ಚಹಾ ಕಾಫಿ ಕುಡಿದು, ಮಿರ್ಚಿ ಬಜ್ಜಿ ಅಥವಾ ಮಸಾಲೆ ದೋಸೆ ಇಡ್ಲಿ ತಿಂದು ಬರೆಸ್ಕೊಂಡಿರೋ ಬಿಸಿ ಬಿಸಿ ಉಪ್ಪಿಟ್ಟು ತಿಂದು, ನಿಮ್ಮ ಕಲಗಟ್ಟಿಗೆ ಅವ್ರಿಗೆ ಉಪ್ಪಿಟ್ಟು ಬಹಳ ಪ್ರೀತಿ ಅಂತ ಕಾಣಿಸುತ್ತಲ್ಲ, ಉಪ್ಪಿಟ್ಟು ತಿಂದು ಏನು ಬಿಸಿ ಬರ್ಸ್ಕೊಂಡಿದವ? ಹೋಗ್ಲಿ, ಅವಕ್ಕೆ ಪ್ರಾಣಾಯಾಮನಾದ್ರೂ ಗೊತ್ತಿದೆಯಾ? ಯಾವುದೋ ಒಂದು ಕಾಗೆ ವಿಪರೀತವಾಗಿ ಉಸಿರಾಡ್ತಾ ಇದೆ, ಹಂಗೂ ಇಲ್ಲ. ಯಾವುದೋ ಒಂದು ನಾಯಿ ಸ್ವಲ್ಪ ಉಸಿರಾಡಿಸ್ತದೆ, ಸ್ಪೀಡಾಗಿ ಉಸಿರಾಡಿಸ್ತದೆ, ಶ್ವಾನಾಸನ ಅಂತ ಮಾಡಿಸ್ತಾರೆ ನಿಮಗೆ ಯೋಗದಲ್ಲಿ. ಅಂದ್ರೆ ಅವುಗಳಿಗೆ ಒಳಗಡೆಯಿಂದನೇ ಬಿಸಿ ಹುಟ್ಟುತ್ತದೆ. ನೀವು ಏನೆಲ್ಲ ಬಿಸಿ 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 ಮಾಡಿಕೊಂಡು ಮತ್ತೆ ಬಿಸಿನೀರು ಹುಯ್ಕೊಂಡ್ರು ಚಳಿ ನಿಮ್ಗೆ ಹೋಗಲ್ಲ, ಮತ್ತೆ ಜ್ವರ ಬರ್ತದೆ. ಬೇಸಿಗೆ ಕಾಲದಲ್ಲೂ ಬಿಸಿನೀರು ಸ್ನಾನ ಮಾಡ್ತೀರಿ ನೀವು, ಹೌದಲ್ಲ? ಆದ್ರೆ ಪ್ರಾಣಿಗಳು ನೋಡಿ, ಬೇಸಿಗೆ ಕಾಲದಲ್ಲಿ ತಣ್ಣಗಾಗ್ತವೆ, ಚಳಿಗಾಲದಲ್ಲಿ ಬೆಚ್ಚಗಾಗ್ತವೆ. ಒಂದು ಗುಬ್ಬಿ ಒಂದು ಕಾಗೆಗಿಂತ ಕನಿಷ್ಠವಲ್ಲಪ್ಪ ನಾವು. ಎಷ್ಟು ಆರಾಮಾಗಿ ಕೂತಿರ್ತಾವ ಮರದ ಮೇಲೆ, ಗಾಳಿ ಬೀಸ್ತಿರ್ತದೆ, ಮಳೆ ಒಯ್ತಿರ್ತದೆ, ಮಳೆ ಬರ್ತಿರ್ತದೆ, ಆದ್ರೂ ಅವಕ್ಕೇನು ಅನ್ಸಲ್ಲ. ಯಾವ ಗುಬ್ಬಿ ಕಾಗೆ ಮತ್ತೊಂದು ನಗಡಿಯಿಂದ ಬಳಲಿಲ್ಲ, ಅಸ್ತಮಾದಿಂದ ತೊಳಲಿಲ್ಲ. ಯಾವುದೇ ಎಮ್ಮೆಗೆ, ಕೋಣಕ್ಕೆ, ಆನೆಗೆ ಶುಗರ್ ಇನ್ನೂ ಬಂದಿಲ್ಲ. ಮುಂದೆ ಜರ್ಸಿ ಹಾಕ್ಲಿಕ್ಕೆ ಬಂದರೂ ಬರ್ಬೋದೇನಪ್ಪ, ಗೊತ್ತಿಲ್ಲ. ನೀವು ಸಾಕಿದಿರಲ್ಲ ಜರ್ಸಿ ಹಾಕ್ಳು, ಅವಕ್ಕೂ ಶುಗರು, ಆಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದರೂ ಬರ್ಬೋದೇನೋ ಮುಂದೆ. ಯಾಕಂದ್ರೆ ತಿನ್ನಬಾರ್ದು ಆಹಾರ ಎಲ್ಲ ತಿನ್ನಿಸಿ, ಯೂರಿಯಾ ತಿನ್ನಿಸಿ, ಹಾಲು ಹೆಚ್ಚು ಮಾಡಬೇಕು ಅಂತ ಏನೇನೋ ಮಾಡಿ ಅವಕ್ಕೇನಾದರೂ ತ್ರಾಸಾದರೂ ಆಗಬಹುದು ಮುಂದೆ ಜರ್ಸಿ ಹಾಕ್ಲಿಗೆ. ಆದ್ರೆ ನಮ್ಮ ನಾಟಿ ಹಸುಗಳಿಗೆ, ಇತರೆ ಪ್ರಾಣಿಗಳಿಗೆ, ಯಾವ ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತಿದಾವೋ ಅವಕ್ಕೇನು ತೊಂದರೆ ಆಗಲ್ಲ. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಉಪವಾಸದಿಂದ ಬಿಸಿ, ಶಕ್ತಿ, ಸೂಕ್ಷ್ಮತೆ, ತಾಳ್ಮೆ, ಸೈರಣೆ ಎಲ್ಲವೂ ಕೂಡ ಬರುತ್ತೆ. ಸೈರಣೆ, ತಾಳ್ಮೆ ಕೂಡ ಬರ್ತದೆ. ಅದಕ್ಕೆ ತುಂಬಾ ಸಿಟ್ಟಿದ್ದವ್ರು ಉಪವಾಸ ಮಾಡ್ಬೋದು. ನೋಡ್ರಿ, ಗಂಡ ಹೆಂಡ್ತಿರ್ಲಿ ಯಾರು ಭಾಳ ಸಿಟ್ಟಿರ್ತಿರಲ್ಲ, ಕರ್ಕೊಂಬಂದು ಉಪವಾಸ ಮಾಡಿಸ್ರಿ, ಉಪವಾಸ ಮಾಡ್ಬೋದು ಸಿಟ್ಟಿದ್ದವು. ನಿನ್ನೆ ಹೇಳಿದ್ದೆ ನಿಮಗೆಲ್ಲ, ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಎತ್ಕೊಳ್ತೀನಿ ನಾಳೆ ಅಂತ ಹೇಳಿದ್ದೆ. ಯಾವ ಪ್ರಶ್ನೆ ಅದು ಹೇಳಿ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೌದಿಲ್ವಾ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರು ಇದ್ದೀರಾ? ಇಲ್ಲಿ ಇದ್ದೀರಾ ಬೇಡ ಇದ್ದಾರಾ? ಅದೀವಿ, ಪರವಾಗಿಲ್ಲ. ಬಹಳ ಜನ ಇದ್ದಾರೆ. ಕೆಲವರು ಇದೀವಿ ಅಂತಾರೆ, ಕೆಲವರು ಮಾತಾಡಲ್ಲ, ಕೆಲವರು ಸುಮ್ಮನೆ ಇರ್ತಾರೆ. ಪ್ರಾಯಶಃ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ದಿದ್ದವ್ರು ಯಾರೂ ಇಲ್ಲ. ನಿಮ್ಮ ಪೈಕಿ ಎಲ್ರಿಗೂ ಕೇಳಿದರೆ, ಪರ್ಸನಲ್ ಆಗಿ ಮಾತಾಡಿಸಿ ನೋಡಿದರೆ 95 ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. 95 ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಅನ್ನೋರು ಒಂದು 5% ಸಿಗ್ಬೋದೇನೋ ಅಷ್ಟೇ. ಇನ್ನೆಲ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದು ಕಾಯಿಲೆ ಇದೆ, ಎಸಿಡಿಟಿ ಅಂತ ಕರೀತಾರೆ. ಬಹಳ ಜನರಿಗೆ ಎಸಿಡಿಟಿ ಇದೆ, ಬಹಳ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ನೀವು ಡಾಕ್ಟರ್ ಹತ್ರ ಹೋಗಿ, ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಒಬ್ಬರು ಸ್ವಾಮೀಜಿ ಬಂದರೆ ಉಪವಾಸ ಮಾಡಲಾ ಅಂತ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಯಾರಿಗಾದ್ರೂ ಕೇಳಿದರೆ, ನಿಮ್ಮ ಪರ್ಸನಲ್ ಡಾಕ್ಟ್ರಿಗೆ ಕೇಳಿದರೆ ಅವ್ರು ಒಪ್ಪಿಗೆ ಕೊಡ್ತಾರ? ಕೊಡಲ್ಲ. ಎಲ್ಲ ಡಾಕ್ಟರ್ಗಳು ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಸಲಹೆ ಮಾಡ್ತಾರೆ, ಏನಂತ? ಹಸಿವಾಗಕ್ಕೆ ಬಿಡಬೇಡಿ, ಹೊಟ್ಟೆ ಹಸಿವಾಗಕ್ಕೆ ಬಿಡಬೇಡಿ. ಎಷ್ಟು ತಾಸ್ಕೊಮ್ಮೆ ತಿನ್ನಿ ಅಂತ ಹೇಳ್ತಾರೆ ನಿಮ್ಮ ಕಡೆ? ಎಷ್ಟು ತಾಸ್ಕೊಮ್ಮೆ? ಹೌದಾ? ಶುರುವಾಗಿದೆಯಾ ಕಲ್ಗಟ್ಟಿಗೆ 2 ತಾಸು ಅಂತ ಹೇಳೋದು ಶುರುವಾಗಿದೆಯಾ? ಅಂದ್ರೆ ಈಗ ಏನ್ ಮಾಡುತ್ತಿದ್ದಾರೆ ಬೆಂಗಳೂರಲ್ಲೆಲ್ಲ, ವ್ಯಾನಿಟಿ ಬ್ಯಾಗಲ್ಲಿ ಕೊನೆ ಪಕ್ಷ ಬಾಳೆಹಣ್ಣು, ಬಿಸ್ಕೆಟೋ ಏನಾರು ಇಟ್ಕೊಳ್ಳಿ. ಯಾವಾಗ ಹಸಿವಾಗ್ತದೆ, ಎಲ್ಲಿ ಹಸಿವಾಗ್ತದೆ, ಮೀಟಿಂಗಲ್ಲಿ ಇದ್ರು ಅಲ್ಲೂ ತಿನ್ನಕ್ ಶುರು ಮಾಡಿ ಅಂತ ಹೇಳ. ಜನರ ಜೊತೆ ಸೇರ್ಕೊಂಡಿದ್ರು ಒಟ್ಟು ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹುಷಾರಾಗ್ಬೇಕಂದ್ರೆ ಒಟ್ಟ ಹಸಿವು ಗೊತ್ತಾಗಬಾರ್ದು ನಿಮ್ಗೆ. ಹಸಿಯೋಕ್ ಮುಂಚೆನೆ ತಿಂದ್ಬಿಡಿ ಅಂತಾರ. ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹುಷಾರಾಗಿದೆಯಾ? ಮತ್ತೆ ಗುಳಿಗೆಗಳನ್ನು ನುಂಗೋದು ತಪ್ಪಿದೆಯಾ? ಇಲ್ಲ.
ಡಾಕ್ಟರ್ಗಳೇ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ರೋಗಿಗಳನ್ನ ಕೊಲ್ತಾ ಇದ್ದೀರಿ. ನೀವು ತಿನ್ಸಿ ತಿನ್ಸಿ ಕೊಲ್ತಾ ಇದ್ದೀರಿ, ತಿನ್ಸಿ ತಿನ್ಸಿ ಕೊಲ್ತಾ ಇದ್ದೀರಿ. ಸುಮ್ಮನೆ ಕೊಲ್ತಾ ಇಲ್ಲ, ಅವ್ರು ಮಾಡಿದ ಪಾಪಕ್ಕೋ ಪುಣ್ಯಕ್ಕೋ ತಪ್ಪಿಗೋ ಸರಿಗೋ ಏನಕ್ಕೋ ಗೊತ್ತಿಲ್ಲ, ನೋವು ಅನುಭವಿಸಿ ತಲೆ ಸುತ್ತು, ಹಿಂಸೆ, ಮೈಗ್ರೇನ್, ಬೇರೆ ಬೇರೆ ಸಮಸ್ಯೆಗಳಿಂದ ಒದ್ದಾಡಿ ಕೊನೆಗೆ ರೊಮ್ಯಾಟೈಡ್ ಆರ್ಥರೈಟಿಸ್, ಸಂಧಿವಾತ ಅನ್ನೋದು ಬಂದು, ಶುಗರ್ ಬಂದು, BP ಬಂದು ಕೊಲ್ತಾ ಇದ್ದೀರಿ, ಕೊಲ್ತಾ ಇದ್ದೀರಿ, ಕೃತಕವಾಗಿ ಬರೆಸ್ತಾ ಇದ್ದೀರಿ. ಗೊತ್ತಿದ್ದು ಬರೆಸ್ತಾ ಇದ್ದೀರೋ ಗೊತ್ತಿಲ್ಲದೆ ಬರೆಸ್ತಿದ್ದೀರೋ ಅದು ನಿಮಗೆ ಗೊತ್ತು, ದೇವರಿಗೆ ಗೊತ್ತು. ಹಾಗಾದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಸಾಮಾನ್ಯವಾಗಿ ಏನಂತೀರಿ? ಒಂದು 2-3 ತೊಂದರೆಗಳು ಹೇಳ್ಬೋದಾ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ವಾಟ್ ಈಸ್ ದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್? ಹೊಟ್ಟೆ ನೋವು. ಹೌದು, ಒಂದೇನು ಹೊಟ್ಟೆಲಿ ನೋವು ಕಾಣಿಸ್ಕೊಂತದೆ, ಎಡಭಾಗದಲ್ಲಿ ಸ್ವಲ್ಪ ನೋವು ಜಾಸ್ತಿ ಕಾಣಿಸ್ಕೊಂತದೆ ಒಂದು. ಆಮೇಲೆ ಇನ್ನೇನು ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ? ಹಸಿವಾದಂಗೆ ಆಗುತ್ತೆ, ಆದ್ರೆ ಹೋಗಿ ತಟ್ಟೆ ಮುಂದೆ ಕೂತ್ಕೊಂಡ್ರೆ ಉಣ್ಣಕ್ಕೆ ಮನಸ್ಸಾಗಲ್ಲ, ಗೊತ್ತಾಯ್ತಲ್ವಾ? ಆಮೇಲೆ ಹೊಟ್ಟೆ ಉಬ್ಬಿಕೊಂಡಂಗಾಗುತ್ತೆ, ತುಂಬದಂಗೆ ಇರ್ತದೆ ಯಾವಾಗಲೂ. ಹಸಿವಾದ ಟೈಮಿಗೂ ಹಸಿವಿರ್ತದೆ, ಆದ್ರೆ ಹೊಟ್ಟೆ ಮಾತ್ರ ಮೃದು ಆಗಿರಲ್ಲ. ಆಮೇಲೆ ಪಟ 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 ಹೊಟ್ಟೆ ಬಡ್ಕೊಂತಿರ್ತದೆ, ಮೇಲೆ ಕೇರ್ದಂಗೆ ಆಗುತ್ತೆ ಒಬ್ಬೊಬ್ಬರಿಗೆ. ಎಷ್ಟೋ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದನೇ ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಗೊತ್ತಾಗ್ತದಲ್ಲ, ಹೃದಯದ ಸ್ತಂಭನ, ಹೃದಯಾಘಾತ ಎಷ್ಟೋ ಬಾರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದನೇ ಉಂಟಾಗೋದುಂಟು. ಅದಕ್ಕೆ ಬೆಳಗ್ಗೆ ಜಾವ, ಆಮೇಲೆ 10ರಿಂದ 3 ಗಂಟೆ ಒಳಗಡೆ, 4 ಗಂಟೆ ಒಳಗಡೆ ಬಹಳ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರ್ತದೆ. ಅಂದ್ರೆ ತುಂಬಾ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದ ತೊಂದರೆ ಪಟ್ಕೊಂತಿದ್ದಾರೆ. ಬರೀ ಹಾರ್ಟ್ ಪ್ರಾಬ್ಲಮ್ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳು. ಕೊನೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇನ್ನೊಂದು ರೂಪ ಅಂದ್ರೆ ಸಂಧಿವಾತ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಮತ್ತು ಇದು ಬರ್ಲಾರ್ದಂಗೆ ನಾವು ಹೆಂಗ್ ಬದುಕಬೇಕು? ಮೊದಲು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ತಿಳ್ಕೊಳಕ್ ಮುಂಚೆ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ, ಚೆನ್ನಾಗಿ ಗಮನಿಸಿ. ನಿಮ್ಮ ದೈನಂದಿನ ಜೀವನದ ಉದಾಹರಣೆ ಕೊಟ್ಟೆ ನಾನು ನಿಮಗೆ ತಿಳಿಸ್ತೀನಿ, ಏನು ಹೆದರಬೇಡಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ದು ಒಂಚೂರು ಸೈಡ್ಗೆ ಇಡೋಣ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಿಟ್ಬಿಡಿ. ಇನ್ನೊಂದು ನಿಮಗೆಲ್ಲ ಗೊತ್ತಿರೋ ಸಾಧನ ಹೇಳ್ಕೊಡ್ತೀನಿ, ಗೋಬರ್ ಗ್ಯಾಸ್. ಹೆಸರು ಕೇಳಿದ್ದೀರಾ? ನಿಮ್ಮ ಮನೆಗಳ ಕೆಲವ್ರ ಮನೇಲಿ ಇದ್ರೂ ಇಲ್ಲೂ ಇರಬಹುದು, ರೈತರ ಮನೆಗಳಲ್ಲಿ ಗೋಬರ್ ಗ್ಯಾಸ್ ಇರಬಹುದು. ಗೋಬರ್ ಗ್ಯಾಸ್ ಅಂದ್ರೆ ಏನು ಗೊತ್ತಿದೆಯಾ ನಿಮಗೆಲ್ಲ? ಗೋಬರ್ ಅಂದ್ರೆ ಸಗಣಿ. ಹಿಂದಿಯಲ್ಲಿ ಗೋಬರ್ ಅಂದ್ರೆ ಏನು? ಸಗಣಿ. ಅಂದ್ರೆ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ನವ್ರು ಈ ಸ್ಕೀಮ್ ಶುರು ಮಾಡಿದ್ರು, ಹಿಂದಿಯಲ್ಲಿ ಹೆಸರಿಟ್ಟಿರೋದು ಗೋಬರ್. ಗೋಬರ್ ಅಂದ್ರೆ ಸಗಣಿ. ಗೋಬರ್ನಿಂದ ಗ್ಯಾಸ್ ಉತ್ಪತ್ತಿ ಮಾಡುವಂತಹ ಒಂದು ವ್ಯವಸ್ಥೆ, ಗೊತ್ತಾಯ್ತಲ್ವಾ? ಗೋಬರ್ನಿಂದ ಅಂದ್ರೆ ಸಗಣಿಯಿಂದ ಗ್ಯಾಸ್ ಉತ್ಪಾದನೆ ಮಾಡೋದು ಗೊತ್ತಿದೆಯಲ್ಲ? ಹೆಂಗ್ ಉತ್ಪಾದನೆ ಮಾಡ್ತಾರೆ ಗೊತ್ತಿದೆಯಾ? ಏನ್ ಮಾಡ್ತಾರೆ? ಒಂದು ಟ್ಯಾಂಕ್ ಕಟ್ಟುತ್ತಾರೆ, ಗ್ಯಾಸ್ ಪ್ಲಾಂಟ್ ಅಂತ ಹೆಸರಿಡ್ತಾರೆ ಅದಕ್ಕೆ ಇಂಗ್ಲಿಷಲ್ಲಿ. ಹಿಂದೆ ಡ್ರಮ್ ಇಡ್ತಿದ್ರು ಅದ್ರ ಒಳಗಡೆ. ಗ್ಯಾಸ್ ಜಾಸ್ತಿ ಆದಂಗೆ ಆ ಡ್ರಮ್ ಮೇಲಕ್ಕೆ ಬರ್ತಿತ್ತು, ಅದೆಲ್ಲ ನೋಡಿದೀರ ನೀವು? ಗ್ಯಾಸ್ ಕಡಿಮೆ ಆದ್ರೆ ಡ್ರಮ್ ಒಳಗಡೆ ಹೋಗ್ತಿತ್ತು. ಇದು ಸಾಮಾನ್ಯವಾಗಿ ಒಂದು ಗ್ಯಾಸ್ ಟ್ಯಾಂಕ್ ಕಟ್ಟಿರ್ತಿದ್ರು, ಅದ್ರ ಮೇಲೆ ಡ್ರಮ್ ಹಾಕಿರ್ತಿದ್ರು. ಇವಾಗ ಡ್ರಮ್ ಇಲ್ಲದ ಡೂಮ್ ತರ ಗ್ಯಾಸ್ ಟ್ಯಾಂಕ್ಗಳನ್ನ, ಗ್ಯಾಸ್ ಪ್ಲಾಂಟ್ಗಳನ್ನ ಕಟ್ತಾರೆ. ಅದರಲ್ಲಿ ಗ್ಯಾಸ್ ಹೆಂಗ್ ಉತ್ಪತ್ತಿ ಆಗುತ್ತೆ ಸಿದ್ಧಾಂತ ಗೊತ್ತಿದೆಯಾ? ಅದು ಗೊತ್ತಿದ್ರೆ ನಿಮಗೆ ಮುಂದಕ್ಕೆ ಹೇಳೋ ಸುಲಭ ಆಗುತ್ತೆ ನನಗೆ. ಸಗಣಿಯಿಂದ ಗ್ಯಾಸ್ ಹೇಗೆ ಉತ್ಪತ್ತಿ ಆಗುತ್ತದೆ ಊಹೆ ಮಾಡ್ಬೋದಾ? ಸಗಣಿ ಕಲಸಿ ಟ್ಯಾಂಕಲ್ಲಿ ತುಂಬ್ತೀರಿ. ಏನಾಗ್ತದೆ ಸಗಣಿ? ನೀರಲ್ಲಿ ಕಲಸಿದ ಪದಾರ್ಥಗಳೆಲ್ಲವೂ ಏನಾಗ್ತವೆ? ಹುಳ ಆಗ್ತವೆ. ಯಾಕೆ ಹುಳ ಆಗ್ತವೆ? ಕೊಳಿತಾವ ಮೊದಲು. ಈಗ ನೀವು ಎಲ್ಲಾರು ಬುತ್ತಿ ಗಿತ್ತಿ ಕಟ್ಕೊಂಡು ಹೋಗುವಾಗ ಅಡಿಗೆ ಹೆಂಗ್ ಮಾಡ್ತೀರಿ? ಸಾಧ್ಯವಾದಷ್ಟು ಮಟ್ಟಿಗೆ ನೀರನ್ನ ಬಳಸದೇ ಮಾಡ್ತಕ್ಕಂತಹದ್ದು. ಎಣ್ಣೆ ಪದಾರ್ಥಗಳನ್ನು ಹೆಚ್ಚು ಮಾಡ್ತೀರಿ. ಚಪಾತಿಗೂ ಹೆಚ್ಚು ಎಣ್ಣೆ ಹಾಕ್ತೀರಿ, ಮೊಸರನ್ನ ಕಟ್ತೀರಿ, ಮತ್ತೊಂದು ಮಾಡ್ತೀರಿ, ಕರಿದ ಪದಾರ್ಥಗಳನ್ನ ಮಾಡ್ತೀರಿ. ಅವು ಬೇಗ ಕೆಡಂಗಿಲ್ಲ, ಯಾಕೆಂದ್ರೆ ಎಣ್ಣೆ ಇರ್ತವೆ. ಎಣ್ಣೆ ಆಂಟಿಬಯೋಟಿಕ್, ಜೀವಿರೋಧಕ, ಕ್ರಿಮಿಗಳು ಬದುಕಲ್ಲ ಎಣ್ಣೆನಲ್ಲಿ. ಆದ್ರೆ ನೀರಿನ ಜೊತೆ ಯಾವ್ದು ಬೆರೀತದೋ ಅಲ್ಲಿ ಜೀವ ಉತ್ಪತ್ತಿ ಆಗ್ತದೆ, ಹುಳಗಳಾಗ್ತವೆ. ಸಗಣಿಯನ್ನ ಕಲಸಿ ಟ್ಯಾಂಕಿಗೆ ತುಂಬ್ತೀರಿ,
ಸಗಣಿ ಏನಾಗುತ್ತೆ, ಕೊಳೆಯಕ್ಕೆ ಶುರುವಾಗುತ್ತೆ. ಕೊಳೆತಾಗ ಅಲ್ಲಿ ಪ್ರತಿ 20 ನಿಮಿಷಕ್ಕೊಮ್ಮೆ ಕೋಟಿ 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 ಸಂಖ್ಯೆಯಲ್ಲಿ ಮೈಕ್ರೋಬ್ಸ್ ಅಂತ ಹುಟ್ಟುತ್ತವೆ. ಅಂದ್ರೆ ಈ ಪ್ರಕೃತಿನಲ್ಲಿ ಕೊಳೆತದ್ದನ್ನ ಯಾವುದು ಇಟ್ಕೊಳಕ್ ಇಷ್ಟಪಡಲ್ಲ, ಯಾವುದನ್ನು ಇಟ್ಕೊಳ್ಳೋದ ಪ್ರಕೃತಿ. ಅದ್ರ ಒಳಗಡೆಯಿಂದನೇ ಹುಳ ಹುಟ್ಟಿಸುತ್ತೆ. ಆ ಕೊಳೆತಂತ ಸಗಣಿಯನ್ನು ತಿಂದು ಆ ಹುಳಗಳು, ಆ ಜೀವಿಗಳು ಏನಾಗಿ ಪರಿವರ್ತನೆ ಮಾಡ್ತವೆ, ಸಗಣಿಯನ್ನ ಗ್ಯಾಸ್ ಆಗಿ ಪರಿವರ್ತನೆ ಮಾಡ್ತವೆ. ಅದು ಹೆಚ್ಚು ಹೆಚ್ಚು ಸಂಗ್ರಹ ಆಗಿ ನಿಮಗೆ ಗ್ಯಾಸ್ ಬರ್ತದೆ. ಅಲ್ಲಿ ಸಗಣಿ ಕಲ್ಸಿ ತುಂಬ್ತೀರಿ, ಇಲ್ಲಿ ಅನ್ನ ಕಲಸಿ, ರೊಟ್ಟಿ ಪಲ್ಯ ಕಲಸಿ, ಉಪ್ಪಿಟ್ಟು ಕಲಸಿ, ಒಗ್ಗರಣೆ ಕಲಸಿ, ಬೋಂಡ ಕಲಸಿ, ಬಜ್ಜಿ ಕಲಸಿ 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 ತುಂಬ್ತೀವಿ. ಇಲ್ಲಿ ಅದು ಸರಿಯಾಗಿ ಜೀರ್ಣ ಆಯಿತು, ಏನಾಗುತ್ತೆ, ಶಕ್ತಿ ಆಗ್ತದೆ. ಈಗ ಕಾಯನ್ನು ಹಣ್ಣು ಮಾಡುವಂತಹದ್ದು ಒಳಗಡೆ ಇದೆ. ಮಾವಿನ ಕಾಯಿ ಇರ್ತದೆ, ಅದನ್ನು ಹಣ್ಣು ಮಾಡೋದಕ್ಕೆ ಅಲ್ಲಿ ಎನ್ಸೈಮ್ಸ್ ಅಂತ ಇರ್ತಾವೆ, ಕಿಣ್ವಗಳು ಅಂತ ಹುಡ್ತಾವೆ. ಆ ಹಣ್ಣನ್ನ ಇನ್ನೂ 10 ದಿವಸ ಒಂದು ವಾರ ಹೆಚ್ಚಿಗೆ ಬಿಟ್ಬಿಟ್ರೆ ಏನಾಗುತ್ತೆ, ಹಣ್ಣೇನಾಗುತ್ತೆ, ಕೊಳತೋಗ್ತದೆ. ಹಂಗೆ ನಿಮ್ಮ ಹೊಟ್ಟೆಯಲ್ಲಿಯೂ ಕೂಡ ಎನ್ಸೈಮ್ಸ್ ಅಂತ ಇರ್ತಾವೆ, ಕಿಣ್ವಗಳು ಅಂತ ಇರ್ತಾವೆ. ಆ ಕಿಣ್ವಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನೀವು ತಿಂದ ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸ್ತಾವ. ನೀವು ಮೇಲಿಂದ ಮೇಲ್ ತಿಂತಾ ಇದ್ರೆ ಮೊದಲ್ದು ಜೀರ್ಣ ಆಗಲ್ಲ, ಆಮೇಲೆ ಕೊಟ್ಟಿದ್ದು ಜೀರ್ಣ ಆಗಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನೀವು ಹಿಂದಿನ ಕಾಲದಲ್ಲಿ ಅಡಿಗೆ ಮಾಡ್ತಿದ್ರಿ ಯಾವುದ್ರ ಮೇಲೆ, ಒಲೆ ಮೇಲೆ. ಈಗೆಲ್ಲ ಸಿಲಿಂಡರ್ ಗ್ಯಾಸ್ ಬಂದವ. ಆ ಕಟ್ಟಿಗೆ ಒಲೆ ಮೇಲೆ ಅಡಿಗೆ ಮಾಡ್ತಿದ್ರಿ, ಅನ್ನಕ್ಕಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು 10 ಜನ ಇದ್ದೀರಿ ಅಂತಂದ್ರೆ ಒಂದು 2 kg ಅನ್ನ, 1.5 kg 1.5 kg ಅನ್ನ ಮಾಡಬೇಕು ಅಂತ ಇಟ್ಟಿದ್ದೀರಿ. ದೊಡ್ಡ ಪಾತ್ರೆಯಲ್ಲಿ ಒಂದು 4 kg ಬೇಯೋ ಪಾತ್ರೆನಲ್ಲಿ ಒಂದು 2 kg ಅನ್ನಕ್ಕೆ ಇಟ್ಟಿದ್ದೀರಿ. ನೀರು ಹಾಕಿ ಇಟ್ಟಿದ್ದೀರಿ, ಕುದಿಯಕ್ಕೆ ಶುರುವಾಗಿದೆ. ಯಾರೋ ಮನೆಗೆ ನೆಂಟರು ಬಂದ್ಬಿಟ್ರು, ಒಂದು 7-8 ಜನ, ಯಾರೋ ಸ್ನೇಹಿತರು ಬಂದರು, ನೆಂಟರು ಬಂದರು, ಯಾರೋ ಪರಿಚಿತಸ್ಥರು ಬಂದರು. ಇನ್ನೊಂದು 2 kg ಅನ್ನ ಮಾಡಬೇಕು. ಹೆಂಗಿದ್ರು ಪಾತ್ರೆಯಲ್ಲಿ ಜಾಗ ಇದೆ, ತಡಿ ನೀರು ಸುರಿದು ಬಿಡ್ತೀರಾ? ಏನಾಗತ್ತ ಅವಾಗ? ಮೊದಲ್ದು ಕೆಡುತ್ತೋ, ಆಮೇಲಿಂದು ಕೆಡುತ್ತೋ. ಶಾಣ್ಯರಾದ್ರೆ ಏನ್ ಮಾಡ್ಬೇಕು, ಮೊದಲ್ದು ಮಾಡ್ಕೊಂಡು ಮುಗಿಸಿ ಆಮೇಲೆ ಅದನ್ನ ತೆಗೆದು ಅಥವಾ ಬೇರೆ ಪಾತ್ರೆ ಇಟ್ಟು 2 kg ಅನ್ನ ಮಾಡ್ಬೇಕು. ನೀವು ಬಹಳ ಬುದ್ಧಿವಂತರಪ್ಪ. ಬೆಳಗ್ಗೆ ಮಸ್ತಾಗಿ ಉಪ್ಪಿಟ್ಟು, ಕಾರ್ದಾನಿ ಎಲ್ಲ ಉಂಡು, ಒಂದು ಸ್ವಲ್ಪ ಒಗ್ಗರಣೆ ಅನ್ನ ಉಳಿದಿದ್ದು ಮಾಡಿದ್ರೆ ಅದನ್ನು ಉಂಡು, ಬೋರ್ಮಿಟಾ ಚಹಾ ಕುಡಿದು ಹೊರಟಿದ್ದೀರಿ. ಆಫೀಸ್ಗೆ ಹೋಗೋ ದಾರಿಲಿ ಒಂದು ಅರ್ಧ ಗಂಟೆ 1 ಗಂಟೆ ಆಗಿದೆ. ಯಾರೋ ಒಬ್ಬ ಸ್ನೇಹಿತ ಸಿಗ್ತಾನೆ, ಬಾರಯ್ಯ ಬಹಳ ಅಪರೂಪಕ್ಕೆ ಸಿಕ್ಕಿದೀಯಾ, ಬಾ ಚಹಾ ಕುಡಿಯೋಣ ಅಂತ. ಹೌದಾ? ನೀವು ಹೋಗ್ತೀರಿ. ಅವ್ನು ನಿಮ್ಮ ಮೇಲೆ ಬಹಳ ಪ್ರೀತಿ, ಬರೀ ಚಹಾ ಹೇಳಲ್ಲ, ಪ್ರೀತಿಗೋಸ್ಕರ ಏನು ಮಾಡ್ತಾನೆ, ಮಸಾಲೆ ದೋಸೆ ಹೇಳ್ತೀರಿ ನೀವು. ಬೇಡಪ್ಪ ಮರಯ್ಯ, ಉಪ್ಪಿಟ್ಟು ತಿಂದು ಬಂದೀನಿ, ಹೊಟ್ಟೆ ತುಂಬ. ತಿನ್ನು, ಏನಾಗುತ್ತೆ, ಏನು ಸಾಯ್ತೀಯ, ಏನು ನನಗೋಸ್ಕರ ತಿನ್ನು, ಏನು ಅವನು ಜೀರ್ಣಿಸ್ತಾನೇನು ಬಂದು? ನನಗೋಸ್ಕರ ತಿನ್ನಂತಾನ ಅವನು, ತಿನ್ನಿಸ್ತಾನೆ. ಆವಾಗ ಏನಾಯ್ತು, ಉಪ್ಪಿಟ್ಟಿನ್ನೂ ಜೀರ್ಣ ಆಗಿಲ್ಲ. ಕನಿಷ್ಠ ಪಕ್ಷ ಉಪ್ಪಿಟ್ಟು ಜೀರ್ಣ ಆಗಕ್ಕೆ ಎಷ್ಟು ಗಂಟೆ ಬೇಕು? ಮಸ್ತಾಗಿ ಉಂಡಿದ್ರಪ್ಪ ಅಂದರೆ 3 ತಾಸಾದರೂ ಬೇಕು. ನೀವು 1 ತಾಸಲ್ಲೇ ಮತ್ತೆ ಮಸಾಲೆ ದೋಸೆ ಹಾಕಿದ್ರೆ ಆ ಹೊಟ್ಟೆ ಹೇಳ್ತದೆ, ಕನ್ಫ್ಯೂಷನ್ ಶುರು ಆಗ್ತದೆ. ಏನು ಮಾಡಲಿ ಈಗ? ಏನು ಇದನ್ನು ಜೀರ್ಣಿಸ್ಲೋ, ಅದನ್ನು ಜೀರ್ಣಿಸ್ಲೋ? ಮ್ಯಾಲಿಂದ ಅಂತೂ ಸುರಿದು ಬಿಟ್ರೆ ಆವಾಗ ಜೀರ್ಣಕ್ರಿಯೆ ವ್ಯತ್ಯಾಸ ಆಗುತ್ತೆ, ಪದಾರ್ಥ ಕೊಳೆಯಕ್ಕೆ ಶುರುವಾಗುತ್ತೆ. ಅಕ್ಕಿ ಪಾತ್ರೆಗೆ ಅನ್ನ ಕುದೀತಾ ಇರುವಾಗ ಮತ್ತೊಂದಷ್ಟು ಅಕ್ಕಿ ತುಂಬಿದರೆ ಏನಾಗುತ್ತೋ ಅದೇ ಗತಿ ನಿಮ್ಮ ಹೊಟ್ಟೆಲೂ ಉಂಟಾಗುತ್ತೆ. ಅದು 1 ದಿವಸಕ್ಕೆ ಪರಿಣಾಮ ತೋರಿಸಲ್ಲ ನಿಮಗೆ. ಅದು ಮತ್ತೆ ಒಳ್ಳೆ ಜೀರ್ಣ ಕ್ರಿಯೆ ಜೋರಿತ್ತಂದ್ರೆ, ಬೆಂಕಿ ಜೋರಿತ್ತಂದ್ರೆ ಶರೀರದಲ್ಲಿ ತಡ್ಕೊಂತಿರ್ತದೆ, ಎಷ್ಟು ತಿಂದರೂ ತಡ್ಕೊಂತಿರ್ತದೆ. ಅದು ಜೋರು ಇಲ್ಲ ಅಂದಾಗ ಅದು ಗ್ಯಾಸ್ ಆಗಕ್ಕೆ ಶುರುವಾಗುತ್ತೆ. ಇನ್ನು ಕೆಳಗಡೆ ಹೋಗಕ್ಕೆ ಜಾಗ ಇಲ್ಲ, ಟ್ರಾಫಿಕ್ ಜಾಮ್ ಆಗಿದೆ. ಹೌದಾ? ಗ್ಯಾಸ್ ಫಾರ್ಮೇಷನ್ ಆಗಿದೆ, ಕೆಳಗಡೆ ಹೋಗಕ್ಕೆ ಜಾಗ ಇಲ್ಲ. ಎಲ್ಲಿ ಬೇಕಲ್ಲೇ ನುಗ್ಗಕ್ಕೆ ಶುರುವಾಗುತ್ತೆ. ಎದೆ ಒತ್ತುತ್ತೆ, ಇಲ್ಲಿ ಕಫ ಕೆಮ್ಮು ಬರುತ್ತೆ, ಶ್ವಾಸಕೋಶ ಒತ್ತುತ್ತೆ, ಕೊನೆಗೆ ಅಸಿಡಿಟಿ ಆಗುತ್ತೆ, ಏನೇನೇನೇನೇನೇನೋ ತೊಂದರೆ ಶುರುವಾಗ್ತದೆ. ಅದಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೃತಕವಾಗಿ ನೀವು ತಂದ್ಕೊತಾ ಇದ್ದೀರಾ. ಕೆಲವರು ಕೆಲಸ ಮಾಡ್ತಾರೆ, ಹಸಿವಾಗಿದೆ ಊಟ ಮಾಡಲ್ಲ,
ಈಗ ತಾಯಂದ್ರು, ನೀವು ಬಹಳ ಜನ ತಪ್ಪು ಮಾಡೋದು ತಾಯಂದ್ರೆ, ಬೆಳಗ್ಗೆ 8-8:15 ಗಂಟೆಗೆ ನಿಮ್ಗೆ ಹಸಿವಾಗುತ್ತೆ. ಹೌದಾ? ಸಣ್ಣ ಹುಡುಗರಿಂದ ನೀವು ಯಾವ ಸಮಯಕ್ಕೆ ತಿಂಡಿ ತಿಂದಿರ್ತೀರೋ ಆ ಸಮಯಕ್ಕೆ ಹಸಿವಾಗುತ್ತೆ, ನೀವು ತಿನ್ನಲ್ಲ. ಯಾಕೆಂದ್ರೆ ನಿಮಗೆ ಆರಾಮಾಗಿ ಬೈಸಾಕಿ ಆರಾಮ್ ಕೂತ್ಕೊಂಡು ತಿನ್ಬೇಕು. ಗಂಡ ಮಕ್ಕಳನ್ನೆಲ್ಲ ಹೊರಗೆ ಹಾಕಿ, ಉಳಿದಿದ್ದೆಲ್ಲ ಧಾರಾವಾಹಿ ನೋಡಿ, ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ದಂಗೆ ಮಾಡಿ, ತಿಳಿತಾ? ಆಮೇಲೆ ಊಟ ಕುತ್ಕೊಂತೀರಿ. ಅಷ್ಟೊತ್ತಿಗೆ 11 ಗಂಟೆ ಆಗಿರುತ್ತೆ. ನಿಮ್ಗೆ ಹಸಿವಾಗಿತ್ತು 8 ಗಂಟೆಗೆ, 8:30, 9 ಗಂಟೆಗೆ ಹಸಿವಾಗಿತ್ತು, ತಿಂಡಿ ತಿನ್ನಲಿಲ್ಲ. 11 ಗಂಟೆಗೆ ತಿಂಡಿ ತಿಂತೀರಿ. ಎಷ್ಟೋ ಜನ ತಾಯಂದ್ರೆ 11 ಗಂಟೆಗೆ ತಿಂತೀರಲ್ವಾ? ಇದರಂಥ ಅನಾರೋಗ್ಯಕರ ಪರಿಸ್ಥಿತಿ ಯಾವುದೂ ಇಲ್ಲ. ಅದಕ್ಕೆ ನಿಮಗೆ ಶಕ್ತಿನೇ ಇಲ್ಲ. ಈಗ ಬ್ರಿಟಿಷರಿಲ್ಲ ಅಂತ ಪಾಡು ನೀವು ಉಳ್ಕೊಂಡಿರಿ. ಬ್ರಿಟಿಷರೇನ ಇದ್ದಿದ್ರೆ ನೀವು ಯಾರೋ ಕಿತ್ತೂರು ಚೆನ್ನಮ್ಮ ಆಗಕ್ಕಂತೂ ಆಗ್ತಿರ್ಲಿಲ್ಲ. ಗೊತ್ತಾಯ್ತಲ್ವಾ? ಶಕ್ತಿನೇ ಇಲ್ಲ ನಿಮಗೆ. ದುಗ್ಸಿದ್ರೆ ಬಿದ್ದು ಬಿಡ್ತೀರಿ. ಆದ್ರೆ ಮಾತ್ರ ನೋಡಕ್ ದಪ್ಪ ಕಾಣ್ತೀರಿ. ಶಕ್ತಿನೇ ಇಲ್ಲ. ಒಳಗೆ ಯಾಕೆ? ಬರೀ ಗ್ಯಾಸ್, ಎಲ್ಲ ಕಡೆ ಗ್ಯಾಸ್ ಗ್ಯಾಸ್ ಗ್ಯಾಸ್, ಶಕ್ತಿನೇ ಇಲ್ಲ. ಅದಕ್ಕೆ ಬೆಳಗ್ಗೆ ತಿಂಡಿ ತಿನ್ನೋ ವಿಷಯದಲ್ಲಿ, ನಾಷ್ಟ ಮಾಡೋ ವಿಷಯದಲ್ಲಿ ನೀವು ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ ಏನು ಕೊಡ್ತಿರ್ತೀರೋ ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಡೈವರ್ಸ್ ಕೊಟ್ಟರು ಚಿಂತಿಲ್ಲ, ಅವ್ರ ಜೊತೆಗೆ ತಿಂಡಿ ತಿನ್ರಿ. ಒಳ್ಳೆ ಗಂಡಂದ್ರೆ ಆದ್ರೆ ನಿಮ್ಮ ಜೊತೆಗೆ ತಿನ್ನಿಸ್ರಿ. ಗೊತ್ತಾಯ್ತಲ್ವಾ? ತಿನ್ನಿಸ್ಬೇಕಿಲ್ಲ ಅಂದ್ರೆ ಆರೋಗ್ಯ ಕೆಡಿಸ್ಕೊಂಡು ಏನು ಮಾಡೋರಂದ್ರೆ. ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಮತ್ತೊಂದು ಕಾರಣ ಅಂದರೆ ಟೈಮ್ ತಪ್ಪಿಸಿ ತಿನ್ನೋದು. ಬೆಳಗ್ಗೆ 11 ಗಂಟೆಗೆ ತಿಂಡಿ, ಮಧ್ಯಾಹ್ನ 3 ಗಂಟೆಗೆ ಊಟ, ರಾತ್ರಿ 10 ಗಂಟೆಗೆ ಊಟ, ನಡುವೆ ಎಲ್ಲ ಸಮಯ ವ್ಯತ್ಯಾಸ ಮಾಡ್ಕೊಂಡು ಕಾಯಿಲೆ ತಂದ್ಕೊತಾ ಇದ್ದೀರಿ. ಹಾಗಾದರೆ ಬೆಳಿಗ್ಗೆ ಹಸಿವಾದಾಗ, ಅದರಲ್ಲೂ ಬೆಳಿಗ್ಗೆ ಹೊತ್ತು ಬೇಗನೆ ಬೇಕು, ಯಾಕಂದ್ರೆ ರಾತ್ರಿ ಎಲ್ಲ ಸುಮ್ಮನೆ ಇರ್ತೀರಿ. ರಾತ್ರಿ ತಡವಾಗಿ ತಿನ್ನಬಾರ್ದು, ರಾತ್ರಿ ತಡವಾಗಿ ಉಣಬಾರ್ದು. ಇದನ್ನು ಸರಿಯಾಗಿ ಪಾಲಿಸಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ.